ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು. ನನ್ನ ಹೆಸರು ಸಾನಿಯಾ. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಪಲ್ಲಗಟ್ಟೆ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನವರ ಆಶಯ ಭಾವವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಆಶಯ ಭಾವವನ್ನು ಯಾರು ಓದ್ತೀರಾ? ಒಂದ್ಸತಿ ನಾನು ಆಶಯ ಭಾವವನ್ನು ಓದ್ತೀನಿ, ಆಮೇಲೆ ನೀವು ಓದ್ಬೇಕು. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರೂ ಹೌದು, ದಾರ್ಶನಿಕರೂ ಹೌದು. ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ಪ್ರಚಾರಪಡಿಸಿದ ರಾಜಕೀಯ ಧುರೀಣರು. ಇವರು ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಭವಕ್ಕೂ ಸ್ಫೂರ್ತಿಯಾಗುತ್ತ ಆಗಿವೆ. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟವರು. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಿಗೆ ಅನುಪಮ ಸೇವೆಗೈದರು. ಇಂತಹ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನು ಪರಿಚಯಿಸುವುದೇ ಪ್ರಸ್ತುತ ಗದ್ಯ ಭಾಗದ ಆಶಯವಾಗಿದೆ. ಆಶಯವನ್ನು ಯಾರು ಓದ್ತೀರಾ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು, ದಾರ್ಶನಿಕರು ಹೌದು. ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿವೆ. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವಾಗಿದೆ. ಈ ಆಶಯ ನಮಗೆ ಏನು ತಿಳಿಸ್ಕೊಡ್ತಂದ್ರೆ, ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ತತ್ವಜ್ಞಾನ ಕ್ಷೇತ್ರದ ಒಬ್ಬ ಪ್ರತಿಭೆಯಾಗಿರ್ತಾರೆ. ಇವರು ತಾತ್ವಿಕರು ಕೂಡ ಆಗಿರ್ತಾರೆ, ದಾರ್ಶನಿಕರು ಕೂಡ ಆಗಿರ್ತಾರೆ. ಆದರ್ಶ ಶಿಕ್ಷಕರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸುತ್ತಾರೆ. ಇದು ನಮ್ಮ ಗುರುವಿನ ಸ್ಥಾನ ಗೌರವವನ್ನು ಹೆಚ್ಚಿಸಿಕೊಟ್ಟಾರಲ್ಲ, ಇದ್ರ ಬಗ್ಗೆ ನಾನೊಂದು ಸಣ್ಣದಾದ ಕಥೆ ಹೇಳ್ತೀನಿ. ದ್ರೋಣಾಚಾರ್ಯರು ಮತ್ತು ಪಾಂಡವರಿಗೆ, ಕೌರವರಿಗೆ ಬಿಲ್ಲುವಿದ್ಯೆಯನ್ನು ಕಲಿಸ್ತಿರ್ತಾರೆ. ಆವಾಗ ಏಕಲವ್ಯನಿಗೂ ಕೂಡ ಬಿಲ್ಲು ವಿದ್ಯೆಯನ್ನು ಕಲಿಬೇಕಂತ ತುಂಬ ಆಸೆ. ಅವನು ನೋಡಿದ್ರೆ ಕಾಡಿನಲ್ಲಿ ವಾಸವಾಗಿರ್ತಾನೆ. ಅವನಿಗೆ ಏನು ಮನೆ ಮಠ ಇಂಥವೆಲ್ಲ ಏನು ಇರೋದಿಲ್ಲ. ಅವನಿಗೂ ಕೂಡ ಬಿಲ್ಲು ವಿದ್ಯೆ ಕಲಿಬೇಕಂತ ತುಂಬ ಆಸೆ ಇರ್ತದೆ. ಯಾವಾಗ ಅವನಿಗೆ ದ್ರೋಣಾಚಾರ್ಯರ ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ ನನಗೂ ಬಿಲ್ಲು ವಿದ್ಯೆ ಕಲಿಯೋಕ್ಕಂತ ತುಂಬ ಆಸೆ ಆಗ್ತಿದೆ, ನೀವು ನನಗೆ ಬಿಲ್ಲು ವಿದ್ಯೆ ಕಲಿಸ್ಕೊಡ್ರಿ ಅಂತಂದು ದ್ರೋಣಾಚಾರ್ಯನೇ ಕೇಳ್ತಾನೆ ಏಕಲವ್ಯ. ಆವಾಗ ದ್ರೋಣಾಚಾರ್ಯರು ಹೇಳ್ತಾರೆ, ನನಗೆ ನಿಮಗೆ ಕಲ್ಸೋಕ್ಕಾಗೋದಿಲ್ಲ, ನನಗೆಲ್ಲ ಒಪ್ಪಂದ ಆಗಿದೆ, ಪಾಂಡವರಿಗೂ ಮತ್ತು ಕೌರವರಿಗೂ ಅಷ್ಟೇ ಬಿಲ್ಲು ವಿದ್ಯೆ ಕಲ್ಸೋಕ್ಕಾಗೋದು ಅಂತಂದು ದ್ರೋಣಾಚಾರ್ಯರು ಹೇಳ್ತಾರೆ. ಅವಾಗ ಅವನು ಸರಿ ಆಯಿತು ಅಂತ ನೋಡ್ತಾನೆ. ಅವನಿಗೂ ತುಂಬ ಆಸಕ್ತಿ, ಕಲಿಬೇಕು, ನಾನು ಏನಾರ ಮಾಡೋದು ಕಲಿಲೇಬೇಕು ಅಂತಂದು ತುಂಬ ಆಸಕ್ತಿ. ಆವಾಗ ದ್ರೋಣಾಚಾರ್ಯರು ಒಂದು ಮಣ್ಣಿನಲ್ಲಿ ಮೂರ್ತಿ ಮಾಡಿ ಇಟ್ಕೊಂಡು ಮನೆಯಲ್ಲಿ ಅದನ್ನು ನೋಡ್ತಾ ನೋಡ್ತಾ ಮನಸ್ಸಿನಲ್ಲೇ ಗುರುಗಳು ನನ್ನ ಹತ್ರ ಅದಾರೆ ಅಂದ್ಕೊಂಡು ಬಿಲ್ಲು ವಿದ್ಯೆನ ಕಲಿತಾ ಇರ್ತಾನೆ. ಆವಾಗ ಶಬ್ದ ವೇದ ವಿದ್ಯೆಯನ್ನು ಕಲಿತೇ ಬಿಡ್ತಾನೆ ಅವನು. ಆವಾಗ ಏಕಲವ್ಯ ಕಲಿತಾಗ ದ್ರೋಣಾಚಾರ್ಯರು ಮನಸ್ಸಿನಲ್ಲಿ ಇಟ್ಕೊಂಡು ಕಲಿತಾ ಶಬ್ದ ವೇದ ವಿದ್ಯೆಯನ್ನು ಕಲಿತಾನೆ. ಒಂದ್ಸತಿ ಏಕಲವ್ಯ ಮತ್ತು ಅರ್ಜುನ ಇಬ್ಬರು ಬಾಣ ಬಿಡ್ತಾರೆ. ಅಲ್ಲಿ ಒಂದು ನಾಯಿ ಹೋಗ್ಬಿಡುತ್ತೆ. ಆ ನಾಯಿಗೆ ಹೋಗಿ ಇಬ್ಬರ ಬಾಣ ಕೂಡ ಚುಚ್ಚಿ ಬರ್ತದೆ. ಆವಾಗ ಅರ್ಜುನ ಹೋಗಿ ನೀನು ಹೆಂಗೆ ಕಲಿತೆ, ಇದು ನಮಗೆ ಮಾತ್ರ ಬರ್ಬೇಕಿಲ್ಲ, ನೀನು ಹೆಂಗೆ
ಏಕಲವ್ಯ ನಾನೈತೆ ನಾನು ಕಲಿತೆ ಅಂತಂದು ಏಕಲವ್ಯ ಹೇಳ್ತಾನೆ. ಆವಾಗ ಅರ್ಜುನ ದ್ರೋಣಾಚಾರ್ಯರಿಗೆ ಹೋಗಿ ಇದು ನೀವು ಮೋಸ ಮಾಡಿದ್ರಿ, ಇದು ನಮಗೆ ಅಷ್ಟು ಕಲಿಸ್ಬೇಕಾಗಿತ್ತು, ಅದನ್ನೆಲ್ಲ ಅವರು ಕಲಿಸಿದ್ರಿ ಅಂತಂದು ಹೇಳ್ತಾರೆ. ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಾರೆ, ಇಲ್ಲ ಅವನು ನನ್ನ ಹತ್ರ ಬಂದು ಹೇಳಿದ ನಾನು ಅದಕ್ಕೆ ಅವನಿಗೆ ಹೇಳಿ ಕಲಿಸಿದೆ, ಕೌರವರಿಗೆ ಮತ್ತು ಪಾಂಡವರಿಗೆ ಅಷ್ಟೇ ನಾನು ಕಲ್ಸೋಕ್ಕಾಗೋದು, ನಿಮಗೆ ಕಲ್ಸೋಕ್ಕಾಗಲ್ಲ ಅಂತಂದು ಹೇಳಿ ಕಲಿಸಿದ್ದೆ ಅವನಿಗೆ ಅಂತಂದು ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ. ಆವಾಗ ಏಕಲವ್ಯನ ಹೋಗಿ ಕೇಳ್ತಾನೆ ದ್ರೋಣಾಚಾರ್ಯರು, ಅವನು ಸಿಟ್ಟಾಗಿ ಹೋಗಿರ್ತಾನಲ್ಲ ಅರ್ಜುನ, ನೀವು ಮೋಸ ಮಾಡಿದ ಸಿಟ್ಟಾಗಿ ಹೋಗಿರ್ತಾನಲ್ಲ, ಅದಕ್ಕೆ ದ್ರೋಣಾಚಾರ್ಯರು ಏಕಲವ್ಯನ ಹತ್ರ ಹೋಗಿ ಕೇಳ್ತಾನೆ, ನೀನು ಹೆಂಗೆ ಕಲಿತೆ, ನಾನು ನಿಮಗೆ ಹೇಳಿದ್ದೆ ನಾನು ಕಲಿಸಿಲ್ಲ, ಆದರೆ ನೀನು ಹೆಂಗೆ ಕಲಿತೆ ಅಂತ. ಆವಾಗ ಈ ರೀತಿ ನಾನು ಮಾಡಿದೆ, ನನ್ನ ಶಬ್ದ ಬಂತು, ನಾನು ಕಲಿತೆ, ನೀವು ಮೂರ್ತಿ ಮಾಡಿಟ್ಕೊಂಡು ನೀವು ಅದಿರೋ ನಾನು ಮಾಡಿಸ್ಕೊಂಡು ಅಂತ ಆರಿಸ್ಕೊಂಡು ನೀವು ಬಿಲ್ವಿದ್ಯಾನ ನಾನು ಕಲಿತೆ ಅಂತ ಹೇಳಿದ್ರು. ಅದಕ್ಕೆ ನೀವೇ ನನ್ನ ಗುರುಗಳು ಅಂತ ನಾನೆಲ್ಲ ಬಾಳಿಸ್ಬಿಟ್ಟಿನಿ, ನೀವೇ ನನ್ನ ಗುರುಗಳು ಅಂತಂದು ಏಕಲವ್ಯ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಅದಕ್ಕೆ ದ್ರೋಣಾಚಾರ್ಯರು ಹೇಳ್ತಾರೆ, ನೀನು ನನ್ನ ಗುರು ಅಂತ ಆರಿಸ್ಬಿಟ್ಟು, ಅದಕ್ಕೆ ನಾನು ಗುರು ಕಾಣಿಕೆ ಹೇಳ್ತಾನೆ ಕೊಡ್ತೀಯಾ ಅಂತಂದು ಗುರುಗಳು ಕೇಳ್ತಾರೆ. ಅದಕ್ಕೆ ಏಕಲವ್ಯ ಹೇಳ್ತಾನೆ, ನೀವು ನನ್ನ ಗುರು ಅಂತ ನಾನೆಲ್ಲ ಸ್ವೀಕರಿಸ್ಬಿಟ್ಟಿನಿ, ನೀವು ಏನು ಹೇಳಿದ್ರು ನಾನು ಕೊಡ್ತೀನಿ ಗುರು ಕಾಣಿಕೆ, ನೀವೇನಾದ್ರು ಕೇಳಿದ್ರಿ ಅಂತಂದು ಹೇಳ್ತಾನೆ ಏಕಲವ್ಯ. ಅದಕ್ಕೆ ದ್ರೋಣಾಚಾರ್ಯರು ಸರಿ ಆಯ್ತು, ನಿನ್ನ ಎಡ್ಬೆರಳನ್ನು ನನಗೆ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಒಂದು ಏಕಲವ್ಯ ಬಿಲ್ವಿದ್ಯೆ ಹೆಬ್ಬೆಟ್ಟನ್ನು ಕತ್ತಿಸ್ಕೊಟ್ಬಿಡ್ತಾನೆ. ಆವಾಗ ಗುರು ಇಲ್ಲಿ ಇದು ಆಶಯದಲ್ಲಿ ಗುರುವಿನ ಮಹತ್ವ ಹೇಗೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಇಷ್ಟೇ, ಧನ್ಯವಾದ. ನನ್ನ ಹೆಸರು ವರ್ಷಿತಾ, ನಾನು 9ನೇ ತರಗತಿ ಓದುತ್ತಿದ್ದೇನೆ. ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪ್ರವೇಶ ತಿಳಿಸಿಕೊಡುತ್ತೇನೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿಚಿತ್ರವು ಒಂದು. ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಸಿದ್ಧಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಕ್ರಮ. ವಿಸ್ತೃತ ಸುದೀರ್ಘ ವಿವರದ ಬರೆಹ ಜೀವನ ಚರಿತ್ರೆ ಆದರೆ ಸ್ಥೂಲ ಚಿತ್ರಣ ವ್ಯಕ್ತಿಚಿತ್ರ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವಂತ ಬರೆದುಕೊಂಡರೆ ಅದು ಆತ್ಮಕಥನ. ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದ್ದು ವಿಶಿಷ್ಟ ವ್ಯಕ್ತಿತ್ವ. ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದರೆ ಅವರ ಜೀವನ ಸಾಧನೆಯ ಸ್ಥಳನೋಟ, ಪ್ರಾಕೃತಿಕ ಗದ್ಯಪಾಠ ವ್ಯಕ್ತಿಗೊಂಡಿದೆ. ಯಾರರ ಪ್ರವೇಶ ಬಗ್ಗೆ ಹೇಳ್ತೀರಾ? ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿಚಿತ್ರವು ಒಂದು. ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಸ್ಥಿತಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಕ್ರಮ. ವಿಸ್ತೃತ ಸುದೀರ್ಘ ವಿವರದ ಬರೆಹ ಜೀವನ ಚರಿತ್ರೆಯಾದರೆ ಸ್ಥೂಲ ಚಿತ್ರಣ ವ್ಯಕ್ತಿಚಿತ್ರ. ವ್ಯಕ್ತಿ ಜನ ಜೀವನದ ಘಟನೆಗಳನ್ನು ಸ್ವತಃ ಬರೆದುಕೊಳ್ಳುವ ಆತ್ಮಕಥನ. ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದ್ದು ವಿಶಿಷ್ಟ ವ್ಯಕ್ತಿತ್ವ. ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ಅವರ ಜೀವನ ಸಾಧನೆಯ ಸ್ಥೂಲನೋಟ, ಪ್ರಕೃತ ಗದ್ಯಪಾಠದ ವ್ಯಕ್ತಿಗಳಿವೆ. ಪ್ರವೇಶದ ಅರ್ಥ ತಿಳಿಸಿಕೊಡುತ್ತೇನೆ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿತ್ವ ಚಿತ್ರಿಸುವುದು. ವ್ಯಕ್ತಿ ಚಿತ್ರ ಎಂದರೆ ನಿರ್ದಿಷ್ಟ ವ್ಯಕ್ತಿಯು ಜೀವನ ಸಾಧನೆಯನ್ನು ಚಿತ್ರಿಸುವುದು. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳಿವೆ. ಮೊದಲನೆಯದು ವ್ಯಕ್ತಿಚಿತ್ರ. ನಿರ್ದಿಷ್ಟ ವ್ಯಕ್ತಿಯು ಜೀವನ ಸಾಧನೆಯನ್ನು ತಿಳಿಸುವುದು. ಎರಡನೆಯದು ಜೀವನ ಚರಿತ್ರೆ. ವ್ಯಕ್ತಿಯು ಸುದೀರ್ಘ ವಿವರದ ಬರೆಗೆ. ಮೂರನೆಯದು ಆತ್ಮಕಥನ. ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಜೀವನದ ಬಗ್ಗೆ ತಾನೇ ಬರೆದು ಕೊಲಕರಣೆ, ಅದೇ ಆತ್ಮಕಥನ. ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರವರದು ವ್ಯಕ್ತಿ ಚಿತ್ರಣ ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ಲಿಂಗಮ್ಮ, ನಾನು 9ನೇ ತರಗತಿ ಓದುತ್ತಿದ್ದೇನೆ. ಶ್ರೀಮತಿ ಸಿದ್ದಮ್ಮ ಗ್ರಾಮೀಣ ಪ್ರೌಢಶಾಲೆ ಬಳ್ಳಾರಿ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಆಶಯ ಭಾವವನ್ನು ನನ್ನ ಸ್ನೇಹಿತೆಯಾಗಿ ಸಾನಿಯಾ ಅವರು ತಿಳಿಸಿಕೊಟ್ಟಿದ್ದಾರೆ. ಪ್ರವೇಶವನ್ನು ವರ್ಷಿತ
ತಿಳಿಸುತ್ತದೆ. ಶಿಕ್ಷಕರ ಮಹತ್ವ ಏನಿದೆ ಅಂತ ತಿಳಿಸ್ಕೊಡುತ್ತೆ. ಇದು ಸಮಿತಿ ರಚನೆ. ಪ್ರಕೃತ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ವ್ಯಕ್ತಿ ಚಿತ್ರ ಗದ್ಯ ಭಾಗವನ್ನು ಕೆ.ಎಸ್. ರತ್ನಮ್ಮ ಅವರ ಎಸ್. ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು ಎ.ಎನ್. ಮೂರ್ತಿರಾಜ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿ ಮಾಡಿದೆ. ಈ ಪಾಠವನ್ನು ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದು ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳೆದ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ತಮದ ಫಲವಾಗಿ ಯುಗದ ಪರಿವರ್ತನಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ ಅಂದರೆ ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ 1988ರಲ್ಲಿ ಸೆಪ್ಟೆಂಬರ್ 5ರಂದು ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಪತ್ನಿ ಶಿವಕಾಮಿ ಅಂದರೆ ಪದ್ಮ ರಾಧಾಕೃಷ್ಣ ನೆಲೆಸಿದರು. ಪತ್ನಿ ಶಿವಕಾಮಿ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಯಾರಾದರೂ ಪಾಠ ಓದಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರ ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದನಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣಗಳನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣ ತಮ್ಮ ವಿದ್ವತ್ತಮದ ಫಲವಾಗಿ ಯುಗದ ಪರಿವರ್ತನಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ ಈಗಿನ ಶ್ರೀಮಂತ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಸಾಮಾನ್ಯ ಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಪತ್ನಿ ಶಿವಕಾಮು ಪದ್ಮ ರಾಧಾಕೃಷ್ಣನ್ ಅವರು ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಮತ್ತೆ ಅರ್ಧ ಹೇಳ್ತೀನಿ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ಎಂದು ಇಂದಿನ ರಷ್ಯಾದ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರು ಮೊದಲನೇ ಸತಿ ಹೋದಾಗ ಹೇಳಿದರು. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದು ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಅಷ್ಟೇ ಅಲ್ಲ, ಮೊದಲನೇ ಸಾರಿ ಬಂದಾಗ ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು
ಅಧ್ಯಕ್ಷ ಸ್ಟಾಲಿನ್ ಅವರಿಗೆ ಹೇಳಿದರು ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಟಾಲಿನ್ ಅವರು ಸ್ಮರಿಸಿಕೊಂಡರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ಹೊಂದಿರುತ್ತದೆ. ಪ್ರತಿಯೊಂದು ಧರ್ಮ ಅಂದರೆ ಪ್ರತಿಯೊಂದು ಜಾತಿಯ ಅಂತಿಮ ಅಂದರೆ ಒಂದು ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ಹೊಂದಿರುತ್ತದೆ. ಅದನ್ನು ಅಳವಡಿಸಿಕೊಂಡ ಯಾವುದೇ ಧರ್ಮದ ಅಸಾಮಾನ್ಯತೆ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ತಪದ ಫಲವಾಗಿ ಯುಗದ ಪರಿವರ್ತನಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಪರಿಗಣಿಸಿದರು. ರಾಧಾಕೃಷ್ಣನ್ ಅವರ ಆಂಧ್ರ ಪ್ರದೇಶ, ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. ಇವರ ಗ್ರಾಮ ತಿರುತ್ತಣಿ ಸ್ಥಳ ಇವರು ಸಾಮಾನ್ಯ ಶಕ 1885 ಸೆಪ್ಟೆಂಬರ್ 9ರಂದು ಜನಿಸಿದರು. ಸೆಪ್ಟೆಂಬರ್ ಜನಿಸಿದರು. ಇವರ ತಂದೆ ವೀರಸ್ವಾಮಿ. ಇವರ ತಾಯಿ ಸೀತಮ್ಮ. ಇವರ ಪತ್ನಿ ಶಿವಕಾಮ. ಇವರ ಮುತ್ತಜ್ಜ. ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಇವರ ಪತ್ನಿ ಶಿವಕಾಮ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ನಾನಿವಾಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ರಷ್ಯಾ ದೇಶದ ಅಧ್ಯಕ್ಷ ಯಾರು? ಸ್ಟಾಲಿನ್. ರಾಧಾಕೃಷ್ಣನ್ ಅವರ ಜನ್ಮಸ್ಥಳ? ಜನ್ಮಸ್ಥಳ ತಿರುತ್ತಣಿ. ಇವರ ಜನನ ಸೆಪ್ಟೆಂಬರ್ 5, 1888. ಇವರ ತಂದೆ ಯಾರು? ವೀರಸ್ವಾಮಿ. ಇವರ ತಾಯಿ ಶಿವಮ್ಮ. ಇವರ ಪತ್ನಿ